ತಿಳ್ಕೊಡೋದು. ತುಂಬ ಖುಷಿ ಆಗ್ತಾ ಇದೆ. ನಾನು ಮೂಲತಃ MSc ಸೆರಿಕಲ್ಚರ್ ಮಾಡಿದ್ದು ಮೈಸೂರು ಯೂನಿವರ್ಸಿಟಿನಲ್ಲಿ 2022ನೇ ಬ್ಯಾಚಲ್ಲಿ ನಾನು MSc ಮಾಡಿದ್ದು. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಸೈಂಟಿಸ್ಟ್ ಆಗಿ ಸೆಂಟ್ರಲ್ ಸಿಲ್ಕ್ ಬೋರ್ಡಿಗೆ ಸೇರ್ತಾ ಇರುವಂಥದ್ದು. ಯಾವುದೇ ಒಬ್ಬ MSc ಮಾಡಿ ಸೆರಿಕಲ್ಚರ್ ಮಾಡಿದಂತಹ ವ್ಯಕ್ತಿಗೆ ಉನ್ನತವಾದಂತಹ ಮಂಡಳಿ ಅಂತಂತಂದರೆ ಅಥವಾ ಹೈಯೆಸ್ಟ್ ಅಪೆಕ್ಸ್ ಬೋರ್ಡು ಸೆರಿಕಲ್ಚರಿಗೆ ಬಂದದ್ದು ಸೆಂಟ್ರಲ್ ಸಿಲ್ಕ್ ಬೋರ್ಡು. ಇವತ್ತು ಅದರಲ್ಲಿ ಅಪಾಯಿಂಟ್ಮೆಂಟ್ ಆಗಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಸೆರಿಕಲ್ಚರ್ ಮಾಡಿ ಇವತ್ತು ನಾನೀಗ ಇದಾಗಿದ್ದೀನಿ. ಸೊ ಮುಂದೊಂದು ದಿನ ಎಲ್ಲ ರೈತರಿಗೆ ಯೂಸ್ ಆಗುವಂಥದ್ದು ಅಥವಾ ನಮ್ಮ ದೇಶಕ್ಕೆ ಯೂಸ್ ಆಗುವಂತಹ ಒಂದು ರಿಸರ್ಚನ್ನು ಮಾಡಿ ದೇಶಕ್ಕೆ ಒಳ್ಳೆಯ ಹೆಸರು ತರಬೇಕು ಅನ್ನೋದು ನನ್ನ ಆಶಯ ಆಗಿದೆ. ರೈತರಿಗೂ ಕೂಡ ಅನುಕೂಲ ಮಾಡಿಕೊಡ್ತೀರಾ ಅಂತ ಹೇಳಿ? ಹೌದು, ಖಂಡಿತವಾಗಿ ನಮ್ಮ ರೇಷ್ಮೆ ಉಳಿದಿರೋದೇ ರೈತರ ಮೇಲೆ. ರೈತರಿದ್ದರೆ ನಾವು ಇವತ್ತು ಸೈಂಟಿಸ್ಟ್ ಆಗ್ಬೋದು, ಡಿವೈಸ್ ಅಫಿಷಿಯಲ್ಸ್ ಆಗ್ಬೋದು, ಯಾರು ಆಗಿ ಇರೋದು. ಸೊ ಹಾಗಾಗಿ ರೈತರು ಎಲ್ಲಿ ತನಕ ಚೆನ್ನಾಗಿರ್ತಾರೋ ನಾವು ಅಲ್ಲಿ ತನಕ ಚೆನ್ನಾಗಿರ್ತೀವಿ. ಹಾಗಾಗಿ ಅವರಿಗೆ ಬೇಕಾಗಿರುವಂತಹ ರಿಸರ್ಚನ್ನು ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನನ್ನ ಹೆಸರು ಕಿಶನ್ ಕುಮಾರ್ ಅಂತ, ತುಮಕೂರು, ಕರ್ನಾಟಕ, ಯಾವ ಯೂನಿವರ್ಸಿಟಿ? ಯೂನಿವರ್ಸಿಟಿ ಆಫ್ ಮೈಸೂರು.